ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ್ ಪಾಟೀಲ್. ಪರ್ಟಿಕ್ಯುಲರ್ಲಿ ಯಾವುದೇ ಒಂದು ಸೈಬರ್ ಸ್ಪೇಸ್ ಅನ್ನು ಯೂಸ್ ಮಾಡಿಕೊಂಡು ಅಪರಾಧ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ನಮಗೆಲ್ಲರಿಗೂ ಗೊತ್ತಿರುವಂಗೆ ಇನ್ವೆಸ್ಟ್ಮೆಂಟ್ ಫ್ರಾಡ್ ಅಂದ್ರೆ ಮಾಡ್ತಾ ಇದ್ದಾರೆ, ಇಲ್ಲ ಜಾಬ್ ಫ್ರಾಡ್ ಅಂದ್ರೆ ಮಾಡ್ತಾ ಇದ್ದಾರೆ, ಡಿಜಿಟಲ್ ಅರೆಸ್ಟ್ ಅಂದ್ರೆ ಮಾಡ್ತಾ ಇದ್ದಾರೆ. ಇದು ಎಲ್ಲದಕ್ಕೆ ಹಿನ್ನೆಲೆಯಲ್ಲಿ ಬ್ಯಾಕ್ ಗ್ರೌಂಡ್ ನಾವು ನೋಡುವ ಸಂದರ್ಭದಲ್ಲಿ 2-3 ಥಿಂಗ್ಸ್. ಒಂದು ಕಾಲ್ ಫಸ್ಟ್ ಬರ್ತದೆ, ದಟ್ ಶುಡ್ ಬಿ ಅ ಸಿಮ್, ದಟ್ ಶುಡ್ ಬಿ ಅ ನಂಬರ್. ವಾಟ್ಸ್ಆಪ್ ಕಾಲ್ ಇರಬಹುದು, ಇಲ್ಲ ಟೆಲಿಗ್ರಾಮ್ ಕಾಲ್ ಇರಬಹುದು. ಮೋಸ್ಟ್ ಆಫ್ ದ ಟೈಮ್ ಇಲ್ಲಿ ಲ್ಯಾಂಡ್ ಆಗುತ್ತದೆ. ಲ್ಯಾಂಡ್ ಆದ ನಂತರ ಇವರಿಗೆ ಯಾವುದೋ ಒಂದು ಅಕೌಂಟ್ ಅಲ್ಲಿ ಡೆಪಾಸಿಟ್ ಮಾಡಿ ಅಂದ್ರೆ ಹೇಳ್ತಾರೆ. ಅದು ಯಾವ ಅಕೌಂಟ್ ಅಂದ್ರೆ ನಾವು ಚೆಕ್ ಮಾಡಕ್ಕೆ ಶುರುವಾಗ ಮೋಸ್ಟ್ ಆಫ್ ದೀಸ್ ಅಕೌಂಟ್ಸ್ ಆರ್ ಇಂಡಿಯನ್ ಅಕೌಂಟ್ಸ್. ಇದರ್ ನಮ್ಮ ರಾಜ್ಯದಲ್ಲಿ ಇರಬಹುದು, ಇಲ್ಲ ಬೇರೆ ರಾಜ್ಯಗಳಲ್ಲಿ ಇರಬಹುದು. ಅದಕ್ಕೆ ಯಾರೋ ಒಬ್ಬರು ಓನರ್ ಇರ್ತಾರೆ, ಅಕೌಂಟ್ ಹೋಲ್ಡರ್ ಅಂದ್ರೆ ಒಬ್ಬರು ಇರ್ತಾರೆ. ಸೊ ಇದರಲ್ಲಿ ಈ ಅಕೌಂಟ್ ಹೋಲ್ಡರ್ ಇರುವುದು ಮ್ಯೂಲ್ ಅಕೌಂಟ್ ಅಂತ ಹೇಳ್ತೀವಿ. ಆ ಅಕೌಂಟ್ ಹೋಲ್ಡರ್ ಯಾವುದೋ ಒಂದು ಹಳ್ಳಿಯಲ್ಲಿ ಏನು ಕೆಲಸನೇ ಗೊತ್ತಿರಲ್ಲದೆ ಇರುವವರು ಅವರ ಅಕೌಂಟ್ ಅನ್ನು ಸೈಬರ್ ಫ್ರಾಡ್ಸ್ಟರ್ ಪರ್ಚೇಸ್ ಮಾಡ್ತಾರೆ. 2,000ಕ್ಕೋ 3,000ಕ್ಕೋ ಅಕೌಂಟ್ ಅನ್ನು ಪರ್ಚೇಸ್ ಮಾಡಿ ಆ ಅಕೌಂಟ್ಗೆ ಅಮೌಂಟ್ ಅನ್ನು ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಬೇರೆ ಬೇರೆ ಅಕೌಂಟ್ಗಳಿಗೆ ಚೇಂಜ್ ಮಾಡ್ಕೊಳ್ತಾರೆ, ಇಲ್ಲ ಬೇರೆ ರೀತಿಯಲ್ಲಿ ಬಿಟ್ ಕಾಯಿನ್ ಇಂತಾಗ ಚೇಂಜ್ ಮಾಡ್ಕೊಳ್ತಾರೆ. ಬಟ್ ಫಸ್ಟ್ ಟ್ರಾನ್ಸಾಕ್ಷನ್ ವಿಕ್ಟಿಮ್ ಅಕೌಂಟ್ಲಿಂದ ಇನ್ನೊಂದು ಅಕೌಂಟ್ಗೂ ಹೋಗಬೇಕಾ. ಸೊ ಇದರಲ್ಲಿ ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಾ ಇದೀವಿ. ಇದೇ ನಮ್ಮ ರಾಮನಗರ ಜಿಲ್ಲೆ ಚನ್ನಪಟ್ಟಣದಲ್ಲಿ ಜನ್ಧನ್ ಅಕೌಂಟ್ ಅಂದ್ರೆ ಒಂದು ಅಕೌಂಟ್ ಇರ್ತದೆ. ಅವ್ರಿಗೆ ಅಕೌಂಟ್ ಓಪನ್ಗೆ ಹಣಕಾಸಿಲ್ಲ, 0 ಬ್ಯಾಲೆನ್ಸ್ ಅಲ್ಲಿ ಅಕೌಂಟ್ ಮಾಡಬೇಕಂದ್ರೆ ಅಕೌಂಟ್ ಅನ್ನು ಓಪನ್ ಮಾಡ್ತಾರೆ. ಆ ಅಕೌಂಟ್ ಅಲ್ಲಿ 1.5 ಕೋಟಿ ಟ್ರಾನ್ಸಾಕ್ಷನ್ ಆಗುತ್ತದೆ. ನಾವು ಬ್ಯಾಕ್ ಗ್ರೌಂಡ್ ವೆರಿಫೈ ಮಾಡಿ ಚೆಕ್ ಮಾಡುವಾಗ ಇಟ್ ವಾಸ್ ಸೈಬರ್ ಫ್ರಾಡ್ಸ್ಟರ್ ಯೂಸ್ ಮಾಡ್ತಾ ಇದ್ದಾರೆ. ಈ ಅಕೌಂಟ್ ಹೋಲ್ಡರ್ ಒಂದು 3,000ಕ್ಕೋ 5,000ಕ್ಕೋ ಅಕೌಂಟ್ ಅನ್ನು ಇನ್ನೊಬ್ಬರಕ್ಕೆ ಕೊಟ್ಬಿಟ್ಟಿದ್ದಾರೆ. ಇದೇ ರೀತಿಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಕಾಲೇಜ್ ಹುಡುಗರ ಕಡೆಯಿಂದ ಅವ್ರ ಅಕೌಂಟ್ ಅನ್ನು ಓಪನ್ ಮಾಡಿ ಸೈಬರ್ ಫ್ರಾಡ್ಸ್ಟರ್ಗೆ ಕೊಡೋದು, ಇಲ್ಲ ರೈತರು ಯಾರು ಗೊತ್ತಿಲ್ಲದೆ ಓದದೇ ಇರುವವರು ಅವ್ರ ಅಕೌಂಟ್ ಡೀಟೇಲ್ಸ್ ಮತ್ತು ಫೋನ್ ನಂಬರ್ ಡೀಟೇಲ್ಸ್, OTP ಡೀಟೇಲ್ಸ್ ಅನ್ನ ಇನ್ನೊಬ್ಬರಿಗೆ ಕೊಡೋದು, ಇಂತ ಮಾಡಿಕೊಂಡು ಸೈಬರ್ ಫ್ರಾಡ್ಸ್ಟರ್ಗೆ ಈಗ ಸಹಕಾರ ಮಾಡ್ತಾ ಇದ್ದಾರೆ. ಇದನ್ನು ತಡೆಗಟ್ಟುವುದಕ್ಕೆ ನಮ್ಮ ರಾಜ್ಯದಲ್ಲಿ DGCID, ಪರ್ಟಿಕ್ಯುಲರ್ಲಿ ನಮ್ಮ ಎಕನಾಮಿಕ್ ಅಫೆನ್ಸಸ್ ಮತ್ತು ಸೈಬರ್ ಅಫೆನ್ಸಸ್ ಅನ್ನು ನೋಡ್ತಾ ಇರುವ ನಮ್ಮ DG ಸೈಬರ್ ಯಾರ್ಯಾರು ಇಂತಾಗ ಸಾಕಾರ ಮಾಡ್ತಾರ ಅವ್ರ ಮೇಲ್ಗಡೆನೂ ಕೇಸ್ ಮಾಡೋಣ ಅಂತ ಚೆಕ್ ಮಾಡಿದೀವಿ. ಡಿಜಿಟಲ್ ಡೇಟಾಬೇಸ್ ಅಲ್ಲಿ ನಮ್ಮ ರಾಜ್ಯದಲ್ಲಿ ಎಲ್ಲಿ ಎಲ್ಲ ಇಂತಾಗ ಸೈಬರ್ ಫ್ರಾಡ್ ಮಾಡ್ತಾ ಇದ್ದು ಅಕೌಂಟ್ ಫಸ್ಟ್ ಲೇಯರ್ ಅಂದ್ರೆ ಹೇಳ್ತೀವಿ. ವಿಕ್ಟಿಮ್ ಕಡೆಯಿಂದ ಫಸ್ಟ್ ಅಕ್ಯೂಸ್ಡ್ ಯಾವ ಅಕೌಂಟ್ಗೆ ಹೋಗಿದೋ ಆ ಅಕೌಂಟ್ ಒಂದು ವೇಳೆ ನಮ್ಮ ರಾಜ್ಯದಲ್ಲಿ ಇರ್ತಂದ್ರೆ ಅವರನ್ನು ಕೂಡ ಇದರಲ್ಲಿ ಅಕ್ಯೂಸ್ಡ್ ಆಗ್ತಾ ಅಂದ್ರೆ ಅವರ ಮೇಲ್ಗಡೆ ಕೇಸ್ ಅನ್ನು ದಾಖಲು ಮಾಡಬೇಕು. ಅವರು ಹೆಂಗೆ ಇನ್ನೊಬ್ಬರಿಗೆ ಅಕೌಂಟ್ ಹೆಸರನ್ನು ಮಾರಾಟ ಮಾಡಿದ್ದಾರೆ, ಕೆಲವೊಂದ್ ಸಾರಿ ಮಾರಾಟ ಮಾಡಿರ್ತಾರೆ, ಅದನ್ನು ಚೆಕ್ ಮಾಡಿ ನಾವು ಕೇಸ್ ಮಾಡೋ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇದುವರೆ 3 ಕಡೆ ನಾವು ಅಕೌಂಟ್ ಅನ್ನು ಫ್ರಾಡ್ಸ್ಟರ್ಸ್ ಇಲ್ಲಿ ಬಂದು ಲೋಕಲ್ ಜನರಿಗೆ 2,000, 5,000, 10,000 ಕೊಟ್ಟು ಅಕೌಂಟ್ ಡೀಟೇಲ್ಸ್ ಅನ್ನು ಪರ್ಚೇಸ್ ಮಾಡಿರೋದು ಕಂಡು ಬಂದಿದೆ. ಒಂದು ನಮ್ಮ ನಿಪ್ಪಾಣಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ವ್ಯಕ್ತಿ ಈಗ ಅವನು ಅರೆಸ್ಟ್ ಮಾಡಬೇಕಾಯ್ತು, ಅದಕ್ಕೆ ಅವನು ಡೀಟೇಲ್ ಅನ್ನು ಕೊಡ್ತಾ ಇಲ್ಲ. ಲೋಕಲ್ ಜನ ಪರಿಚಯ ಮಾಡಿಕೊಂಡು ಟೀ ಶಾಪ್ ಮತ್ತು ಎಲ್ಲೆಲ್ಲ ಸಣ್ಣ ಪುಟ್ಟ ಕಿರಾಣಿ ಅಂಗಡಿ ಕಡೆ ನಿಂತ್ಕೊಂಡು ಒಂದು 5 ಜನ ಕಡೆಯಿಂದ ಸುಮಾರು ಒಂದು 14 ಅಕೌಂಟ್ ಅನ್ನು ಓಪನ್ ಮಾಡಿರ್ತಾನೆ. ಶುಭಂ, ಅಮಿತ್, ರಾಹುಲ್, ಶಿವಾಜಿ, ಅಕ್ಷಯ್, ಗಂಜನ್ ಇಂತಾಗ ಒಂದು 5 ಜನ ನಿಪ್ಪಾಣಿಯಲ್ಲಿ ಇವರ ಕಡೆಯಿಂದ ಒಂದು 2,000 5 ಸಾವಿರಕ್ಕೆ ಅಕೌಂಟ್ ಅನ್ನು ಒಂದು ವ್ಯಕ್ತಿ ಪರ್ಚೇಸ್ ಮಾಡ್ತಾನೆ. ಆ ವ್ಯಕ್ತಿ ಸೈಬರ್ ಫ್ರಾಡ್ಸ್ಟರ್ಗೆ ಈ ಅಕೌಂಟ್ ಅನ್ನು ಕೊಡ್ತಾನೆ. ಯಾವುದೇ ಮೋಸ ಆಗುವ ಹಣ ಈ ಅಕೌಂಟ್ಗೆ ಬರ್ತದೆ, ಇಲ್ಲಿಂದ ಬೇರೆ ಕಡೆ ಹೋಗ್ತದೆ. ಇದಕ್ಕೆ ಸಹಕಾರ ಮಾಡಿರೋರು ನಿಪ್ಪಾಣಿಯಲ್ಲಿ ಇರೋ ಒಂದು 5 ಜನ. ಈಗ ಅವರ ಮೇಲ್ಗಡೆನ ಕೇಸನ್ನು ಕೂಡ ದಾಖಲು ಮಾಡಿ ಅವರ ಪಾತ್ರ ಯಾವುದು ಇದೆ ಅಂದ್ರೆ ಚೆಕ್ ಮಾಡ್ತಾ ಇದ್ದೀವಿ. ಈ ಕೇಸಲ್ಲಿ ಈ ಅಕೌಂಟ್ 14 ಅಕೌಂಟ್ ಅಲ್ಲಿ ಸುಮಾರು 46,12,000 ರೂಪಾಯಿ ಟ್ರಾನ್ಸಾಕ್ಷನ್ ಆಗಿದೆ. ಇದು ಸಂಪೂರ್ಣವಾಗಿ ಫ್ರಾಡ್ ಆಗಿರೋ ಮನಿ. ಯಾರೋ ಎಲ್ಲಿಯೋ ಒಬ್ಬರನ್ನು ಮೋಸ ಮಾಡಿ ನಿಪ್ಪಾಣಿಯಲ್ಲಿರುವ 5 ಜನರು ಅವ್ರು ಓಪನ್ ಮಾಡಿರೋ ಕೊಟ್ಟಿರುವ ಅಕೌಂಟ್ಗೆ ಹಣವನ್ನು ಇಲ್ಲಿ ಕಳಿಸಿ ಇಲ್ಲಿಂದ ಬೇರೆ ಬೇರೆ ಅಕೌಂಟ್ ಮತ್ತು ಬಿಟ್ ಕಾಯಿನ್ಗಳಿಗೆ ಕಳಿಸಿ ಸೈಬರ್ ಫ್ರಾಡ್ಸ್ಟರ್ ಅದನ್ನು ವಿತ್ಡ್ರಾ ಮಾಡಿರ್ತಾರೆ. ಇದೇ ರೀತಿಯಲ್ಲಿ ಚಿಕ್ಕೋಡಿ ಮತ್ತು ರಾಮದುರ್ಗನಲ್ಲಿ ಅಲ್ಲಿ ಕೂಡ ಪಾಸ್ಬುಕ್ ಅಕೌಂಟ್ ಮತ್ತು ಬ್ಯಾಂಕ್ ಅಕೌಂಟ್ ಡೀಟೇಲ್ ಅನ್ನು ಸಂಪೂರ್ಣವಾಗಿ ಪರ್ಚೇಸ್ ಮಾಡಿರೋದು ಕಂಡು ಬಂದಿದೆ. ಚಿಕ್ಕೋಡಿಯಲ್ಲಿ ಕೆರೂರು ವಿಲೇಜ್ ಅಲ್ಲಿ ಸಿದ್ದು ಬಾಳಪ್ಪ ಮತ್ತು ಕುಲ್ದೀಪ್ ಭಗವಂತ್ ಬೈಲೆ
15 ಅಕೌಂಟ್ 3 ಜನನು ಸೇರಿ 15 ಅಕೌಂಟ್ ಓಪನ್ ಮಾಡಿ 15 ಅಕೌಂಟ್ ಅನ್ನು ಫ್ರಾಡ್ಸ್ಟರ್ಗೆ ಮಾರಾಟ ಮಾಡಿರೋದು ಕಂಡು ಬಂದಿರ್ತದೆ. ಸೊ ಇದಕ್ಕೆ ಒಂದು ಮಿನಿಮಮ್ ಒಂದು 2,000 5,000 ಅಂದ್ರೆ ಇವರು ಅಕೌಂಟ್ ಅನ್ನು ಮಾರಾಟ ಮಾಡಿಬಿಟ್ಟಿದ್ದಾರೆ. ಈಗ ಫ್ರಾಡ್ಸ್ಟರ್ಸ್ ಈ 15 ಅಕೌಂಟ್ ಅಲ್ಲಿ 42,13,000 ರೂಪಾಯಿ ಸೈಬರ್ ಮೋಸ ಮಾಡಿ ಈ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿ ಅದಾದ್ಮೇಲೆ ಬೇರೆ ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿರೋದು ಕಂಡು ಬಂದಿರ್ತದೆ. ಅದೇ ರೀತಿಯಲ್ಲಿ ರಾಮದುರ್ಗ ಸಬ್ ಡಿವಿಷನ್ ಸೂರ್ಯಬಾನ್ ಏರಿಯಾನಲ್ಲಿ ಮಣಿಗಾಲ್ ವಿಲೇಜ್ ಅಲ್ಲಿ ಕೂಡ ಇಂದಾಗ ಅಕೌಂಟ್ ಟ್ರಾನ್ಸ್ಫರ್ ಆಗಿರೋದು ಕಂಡು ಬಂದಿದೆ. ಅಶ್ವಕ್ ಹುಸೈನ್ ಸಾಬ್ ಸೂರಕೋಡ್ ಇವನು ಒಂದು 4 ಅಕೌಂಟ್ ಅನ್ನು ಓಪನ್ ಮಾಡಿ ಕೊಟ್ಟಿರ್ತಾನೆ. ಅದರಲ್ಲಿ 14 ಲಕ್ಷ ಮಾನಿಟರಿ ಟ್ರಾನ್ಸಾಕ್ಷನ್ ಆಗಿರೋದು ಕಂಡು ಬಂದಿದೆ. ಸೊ ಈಗ ಸಾರ್ವಜನಿಕರಿಗೆ ನಾವು ಹೇಳೋದು ಒಂದೇ ಒಂದು, ಯಾವುದೇ ಕಾರಣಕ್ಕೂ ನಿಮ್ಮ ಅಕೌಂಟ್ ಕ್ರಿಡೆನ್ಶಿಯಲ್ಸ್ ಅನ್ನು ಇನ್ನೊಬ್ಬರಿಗೂ ಕೊಡಕ್ಕೆ ಹೋಗ್ಬೇಡ. ಎಷ್ಟು ಹಣ ಕೊಡ್ತಾರೆ ಅಂದ್ರೆ ಕೊಡಕ್ಕೆ ಹೋಗ್ಬೇಡ. ಮುಂದಿನ ದಿವಸಗಳಲ್ಲಿ ನಿಮಗೆ ಅಕೌಂಟ್ ಓಪನ್ ಮಾಡೋದಕ್ಕೆ ಕಷ್ಟ ಆಗುತ್ತದೆ ಮತ್ತು ನಿಮ್ಮ ಅಕೌಂಟ್ ಅನ್ನು ಬ್ಲಾಕ್ ಮಾಡ್ತೀವಿ, ಬ್ಲಾಕ್ ಮಾರ್ಕ್ ಆಗುತ್ತದೆ, ನೀವು ಲೋನ್ ತಗೊಳ್ಳೋದಕ್ಕೆ ಕಷ್ಟ ಆಗುತ್ತದೆ ಮತ್ತು ಯಾವುದೇ ಟ್ರಾನ್ಸಾಕ್ಷನ್ ನೀವು ಮಾಡ್ತೀರ ಅಂದ್ರೆ ಇಶ್ಯೂ ಆಗುತ್ತದೆ. ಅದು ಮಾತ್ರ ಅಲ್ಲ, ಇಲ್ಲಿ ಪ್ರತಿಯೊಂದು ಅಕೌಂಟ್ಗೂ ಫ್ರಾಡ್ ಆಗಿರೋ ಮನಿ ಬಂದಿರ್ತದೆ, ಅದಕ್ಕೆ ನೀವು ಜವಾಬ್ದಾರಿ ಆಗ್ತೀರಿ ಮತ್ತು ವಿಚಾರಣೆಯಲ್ಲಿ ನೀವು ಭಾಗವಹಿಸಬೇಕಾಗುತ್ತದೆ, ಕೋರ್ಟ್ಗೆ ಬರಬೇಕಾಗುತ್ತದೆ. ಕೋರ್ಟ್ ಅಲ್ಲಿ ನೀವು ಹೆಂಗೆ ಕೊಟ್ಟಿದ್ದೀರ ಅಂದ್ರೆ ಸಂಪೂರ್ಣವಾಗಿ ಉತ್ತರವು ಕೊಡಬೇಕಾಗುತ್ತದೆ. ಗೊತ್ತಿಲ್ಲದೆ ಕೊಟ್ಟಿದ್ದೀನಿ ಅಂದ್ರೆ ಯಾವುದೇ ಕಾರಣಕ್ಕೂ ಹೇಳೋದಕ್ಕೆ ಅವಕಾಶ ಇಲ್ಲ. ನಿಮ್ಮ ಅಕೌಂಟ್ ಡೀಟೇಲ್ ಯಾವುದೇ ಕಾರಣಕ್ಕೂ ಇನ್ನೊಬ್ಬರು ಯೂಸ್ ಮಾಡೋದಕ್ಕೆ ಕೊಡ್ತೀರ ಅಂದ್ರೆ ಅದಕ್ಕೆ ಜವಾಬ್ದಾರಿ ನೀವೇ ಆಗ್ತೀರಿ. ಪರ್ಟಿಕ್ಯುಲರ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಕೆಲವೊಂದು ಸಾರಿ ಅಕೌಂಟ್ ಅನ್ನು ಮಾರಾಟ ಮಾಡುವುದು ಕಂಡು ಬಂದಿರ್ತದೆ. ನಿಮ್ಮ ಅಕೌಂಟ್ ಇರಲಿ, ನಿಮ್ಮ ಹೆಸರಲ್ಲಿ ಸಿಮ್ ಕಾರ್ಡ್ ಅನ್ನು ತಗೊಂಡು ಇನ್ನೊಬ್ಬರಿಗೆ ಕೊಡುವುದಿರಲಿ, ಇಂತಹ ಕೊಡುವ ಸಂದರ್ಭದಲ್ಲಿ ನಿಮಗೂ ಸಮಸ್ಯೆ ಆಗ್ತದೆ. ಯಾವುದೇ ಕಾರಣಕ್ಕೂ ನಿಮ್ಮ ಡಿಜಿಟಲ್ ಡೀಟೇಲ್ಸ್, ಸಿಮ್ ಕಾರ್ಡ್ಸ್, ಅಕೌಂಟ್ಸ್ ಯಾವುದನ್ನು ಕೂಡ ಇನ್ನೊಬ್ಬರಿಗೂ ಕೊಡಬಾರದಂದ್ರೆ ಹೇಳ್ಕೊಳ್ತೇವೆ. ಸೊ ಜಿಲ್ಲೆಯಲ್ಲಿ ಒಟ್ಟು ಸಸ್ಪಿಷಿಯಸ್ ಅಕೌಂಟ್ ಅಂದ್ರೆ ಹೇಳಿ 1400 ಅಕೌಂಟ್ಸ್ ಇದೆ. ಇದರಲ್ಲಿ ಏನಂದ್ರೆ ಫಸ್ಟ್ ಲೇಯರ್, ಸೆಕೆಂಡ್ ಲೇಯರ್ ಅಂದ್ರೆ ಇರ್ತದೆ. ನಮಗೆ ಪ್ರಯಾರಿಟಿ ಫಸ್ಟ್ ಲೇಯರ್ ಅಂದ್ರೆ ಪ್ರಯಾರಿಟಿ ಜಾಸ್ತಿ. ಫಸ್ಟ್ ಲೇಯರ್ ಅಂದ್ರೆ ಏನು, ಯಾರೋ ಒಬ್ಬರನ್ನು ಮೋಸ ಮಾಡಿ ಫಸ್ಟ್ ಅಕೌಂಟ್ ಯಾರಕ್ಕೆ ಬರ್ತದೆ ಅದು ಫಸ್ಟ್ ಲೇಯರ್. ಸೆಕೆಂಡ್ ಥರ್ಡ್ ಅಲ್ಲಿ ಇರೋದಲ್ಲಿ ಜೆನ್ಯೂನ್ ಇರ್ತಾರೆ. ಸೊ ಫಸ್ಟ್ ಲೇಯರ್ ಅಲ್ಲಿ ಸುಮಾರು 200+ ಅಕೌಂಟ್ಸ್ ಇರ್ತದೆ. ಈ 200 ಅಕೌಂಟ್ಸ್ ಯಾವ್ದಂದ್ರೆ ತನಿಖೆ ಮುಂದುವರಿತಾ ಇದೆ. ಆಲ್ರೆಡಿ ಸುಮಾರು ಒಂದು 29 ಅಕೌಂಟ್ ನಾವು ನ್ಯಾರೋ ಡೌನ್ ಮಾಡಿದೀವಿ. ಇನ್ನೂ ಒಂದು 200+ ಅಕೌಂಟ್ಸ್ ಇನ್ನೂ ಕೂಡ ನಾವು ಫಾಲೋ ಅಪ್ ಮಾಡ್ತಾ ಇದೀವಿ. ಯಾವುದೇ ಕಾರಣಕ್ಕೂ ದಯವಿಟ್ಟು ನೀವು ನಿಮ್ಮ ಅಕೌಂಟ್ ಡೀಟೇಲ್ ಅನ್ನು ಇನ್ನೊಬ್ಬರಿಗೆ ಕೊಡಬೇಡಿ. ವಂಚನೆ ಮಾಡಿದಾರಲ್ಲ, ವಂಚಕರಿಗೆ ಮತ್ತು ಈ ಹಳ್ಳಿಗಳಿಗೆ ಬಂದು ಏನು ಈ ಇದು ಖರೀದಿ ಅಕೌಂಟ್ ಖರೀದಿ ಮಾಡ್ತಾ ಇದಾರ, ಅವ್ರಿಗೆ ಏನು ಯಾವ ರೀತಿ ಲಿಂಕ್ ಇತ್ತು ಅಂತ ನಿಮ್ಮ ತನಿಖೆ ವೇಳೆ ಏನ್ ಗೊತ್ತಾಯ್ತು ಅಂತ? ಸೊ ಈಗ ತನಿಖೆ ಇತ್ತೀಚೆಗೆ ಶುರು ಮಾಡಿದ್ವಿ. ಫಸ್ಟ್ ಆಫ್ ಆಲ್ ನಾವು ಫಸ್ಟ್ ಲೇಯರ್ ಅಲ್ಲಿ ಕೆಳಗೆ ಅಕೌಂಟ್ ಯಾರ್ದಂದ್ರೆ ಐಡೆಂಟಿಫೈ ಮಾಡಿ ಅವರ್ಲಿಂದ ಮೇಲೆ ಹೋಗ್ತಾ ಇದೀವಿ. ರಿವರ್ಸ್ ಅಲ್ಲಿ ಈಗ ಆಕ್ಚುಲಿ ಹೋಗ್ತಾ ಇದೀವಿ. ಅಕೌಂಟ್ ಯಾರು ಈಗ ಒಬ್ಬರೊಬ್ಬರು ಐಡೆಂಟಿಫೈ ಮಾಡಿದೀವಿ, ಯಾರು ಪರ್ಚೇಸ್ ಮಾಡಿದಾರೋ ಅವರನ್ನು ಐಡೆಂಟಿಫೈ ಮಾಡಿದೀವಿ. ಈಗ ಇತ್ತೀಚೆಗೆ 3 ಜನ ನಮ್ಮ ಜಿಲ್ಲೆಯಲ್ಲಿ ಹೊರಗಡೆಯಿಂದ ಬಂದು ನಮ್ಮ ಜಿಲ್ಲೆಯಲ್ಲಿ ಅಕೌಂಟ್ ಅನ್ನು ಪರ್ಚೇಸ್ ಮಾಡಿರೋದನ್ನು ನಾವು ಐಡೆಂಟಿಫೈ ಮಾಡಿದೀವಿ. ಆ 3 ಜನದಿಂದ ನೆಕ್ಸ್ಟ್ ಲೆವೆಲ್ ಹೆಂಗೆ ಹೋಗ್ತದೆ, ಅವ್ರಿಗೆ ನೆಟ್ವರ್ಕ್ ಹೆಂಗೆ ಆಗ್ತಾ ಇದೆ ಅಂದ್ರೆ ವಿಚಾರಣೆ ನಡೀತಾ ಇದೆ. ಐಡೆಂಟಿಫೈ ಮಾಡಿದೀವಿ, ತನಿಖೆ ಮುಂದುವರಿತಾ ಇದೆ. ಎಲ್ಲ ವಂಚಕರು ಹೊರ ರಾಜ್ಯದಿಂದ ಹೊರ ದೇಶಗಳಿಂದ ಕುತ್ಕೊಂಡು ವಂಚನೆ ಮಾಡ್ತಾ ಇದ್ದಾರೆ ಅಥವಾ ಇದೇ ರಾಜ್ಯದವರಲ್ಲ? ಸೊ ಇಂಥ ವಿಚಾರದಲ್ಲಿ ಡಿಫ್ರೆಂಟ್ ಮೋಡಸ್ ಇರ್ತದೆ. ಬೇರೆ ರಾಜ್ಯದಲ್ಲಿ ಉದಾಹರಣೆ ಕೇಳಬೇಕಾದ್ರೆ ಇಲ್ಲಿ ಕನ್ನಡ ಎಲ್ಲಿ ಎಲ್ಲ ಗಡಿ ಭಾಗಗಳಿರ್ತದೋ ಅಲ್ಲಿ 2-3 ಭಾಷೆ ಬರ್ತದೆ. ಉದಾಹರಣೆಗೆ ಇಲ್ಲಿ ಬೆಳಗಾವಿಯಲ್ಲಿ ಇರುವವರಿಗೆ 2-3 ಭಾಷೆ ಬರ್ತದೆ. ಕನ್ನಡ ಬರ್ತದೆ, ಹಿಂದಿ ಬರ್ತದೆ, ಮರಾಠಿ ಬರ್ತದೆ. ಸೌತ್ ಕರ್ನಾಟಕದಲ್ಲಿ ಮೈಸೂರು, ಕೂರ್ಗ್ ಭಾಗದಲ್ಲಿ ಇರುವವರಿಗೆ ಮಲಯಾಳಂ ಬರ್ತದೆ, ತಮಿಳ್ ಬರ್ತದೆ, ಕನ್ನಡ ಬರ್ತದೆ. ಇಂಥವರನ್ನ ಐಡೆಂಟಿಫೈ ಮಾಡ್ತಾರೆ. ಕೆಲಸ ಕೊಡ್ತಿ ಅಂದ್ರೆ ಇದರ ಫಾರಿನ್ ಕರ್ಕೊಂಡು ಹೋಗ್ತಾರೆ. ಇಲ್ಲ ನಮ್ಮ ರಾಜ್ಯದಲ್ಲಿ ಕೆಲವೊಂದು ವೆಸ್ಟ್ ಬೆಂಗಾಲ್ ಅಲ್ಲಿ ಇಂಥ ಅಫೆನ್ಸ್ ನಡೀತಾ ಇದೆ ಮತ್ತು ಬಿಹಾರ್ ಅಲ್ಲಿ ನಡೀತಾ ಇದೆ. ಮೋಸ್ಟ್ ಆಫ್ ದ ಟೈಮ್ ಅಬ್ರಾಡ್ಗೆ ಹೋಗ್ತಾರೆ. ಅಲ್ಲಿ ಹೋಗಿ ಇವರ ಡಿಜಿಟಲ್ ಸ್ಲೇವ್ಸ್ ಅಂದ್ರೆ ಹೇಳ್ತಾರೆ. ಸ್ಲೇವರಿ ಈ ತರ ಇರ್ತದೆ. ಫೋರ್ಸ್ ಮಾಡಿಬಿಟ್ಟು ನೀವು ಜನರ ಜೊತೆ ಮಾತಾಡಿ ಅಕೌಂಟ್ ಅನ್ನು ಈ ಅಕೌಂಟ್ಗೆ ಹಣವನ್ನು ಇಂತಾಗ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಹೇಳ್ತಾ ಇದ್ದಾರೆ. ಸೊ ವಿಕ್ಟಿಮ್ಸ್ ಅನ್ನು ಹಿಂಗೆ ಚೂಸ್ ಮಾಡ್ತಾರೆ. ಡಿಫ್ರೆಂಟ್ ಭಾಷೆ ಮಾತಾಡೋರು ವಿಕ್ಟಿಮ್ ಆಗಿ ಚೂಸ್ ಮಾಡಿ ಇವರಿಗೆ ಒಳ್ಳೆ ಕೆಲಸ ಕೊಡ್ತೀವಿ ಅಂದ್ರೆ ಅಬ್ರಾಡ್ ಕರ್ಕೊಂಡು ಹೋಗುದು. ಪರ್ಟಿಕ್ಯುಲರ್ಲಿ ಇತ್ತೀಚೆಗೆ ವಿಯೆಟ್ನಾಂ ಏರಿಯಾ ಮತ್ತು ಥಾಯ್ಲಾಂಡ್ ಇಂಥ ಏರಿಯಾಕ್ಕೆ ಕರ್ಕೊಂಡು ಹೋಗ್ತಾರೆ. ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಅಂದ್ರೆ ಹೇಳ್ತೀವಿ. ಅಲ್ಲಿ ಕರ್ಕೊಂಡು ಹೋಗಿ ಕೆಲಸ ಕೊಡ್ತೀವಿ ಅಂದ್ರೆ ಹೇಳಿಬಿಟ್ಟು ಮೋಸವನ್ನು ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಕರೆಕ್ಟ್
ಅದನ್ನ ಬಿಯಾಂಡ್ ಟ್ರಾನ್ಸ್ಫರ್ ಮಾಡಿದ್ರೆ ಇನ್ಕಮ್ ಟ್ಯಾಕ್ಸ್ ಅದು ನಿಮಗೆ ತಿಳಿಸುವ ಯಾಕೆ ಕರೆಕ್ಟ್, ಅಬ್ಸಲ್ಯೂಟ್ಲಿ ರೈಟ್, ವೆರಿ ರೈಟ್ ಕ್ವಶನ್ ವಾಸ್ ಆಸ್ಕ್ಡ್. ಸೈಬರ್ ಕ್ರೈಮ್ ಅಲ್ಲಿ ಮೋಸ್ಟ್ ಆಫ್ ದ ಟೈಮ್ ಇಂಥ ಅಕೌಂಟ್ಸ್ ಇರ್ತದಲ್ಲ, ಇಂಥ ಅಕೌಂಟ್ಸ್ ಅವ್ರ ಪ್ಯಾನ್ ಕಾರ್ಡ್ ಜೊತೆಗೆ ಲಿಂಕ್ ಮಾಡದೆ ಲ್ಯಾಕ್ಸ್ ಅಂಡ್ ಕ್ರೋರ್ಸ್ ಆಫ್ ರುಪೀಸ್ ಟ್ರಾನ್ಸಾಕ್ಷನ್ ಆಗ್ತದೆ. ಪ್ಯಾನ್ ಲಿಂಕ್ ಆಗಿರಲ್ಲ. ಸೆಕೆಂಡ್, ಲಿಂಕ್ ಆಗಿರ್ತಂದ್ರ ಅವನು ಇನ್ಕಮ್ ಟ್ಯಾಕ್ಸೇ ಕಟ್ಟಲ್ಲ, ಅವನ ಅಕೌಂಟ್ ಅಲ್ಲಿ 50 ಲಕ್ಷನೋ 1 ಕೋಟಿನೋ ಆಗ್ತಾ ಇರ್ತದೆ. ಇದನ್ನು ರೆಡ್ ಫ್ಲಾಗ್ ಮಾಡಬೇಕಾಗಿರೋದು ಬ್ಯಾಂಕಿಂಗ್ ರೆಗ್ಯುಲೇಷನ್ ಅಲ್ಲಿ ಸರಿಯಾಗಿ ಬರಬೇಕು. ಇದು ಆಗದೇ ಇರೋದು ನಾವು ಸೈಬರ್ ಕ್ರೈಮ್ ಅನ್ನು ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಸೊ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಕೆಲವೊಂದು ಕನೆವನ್ಸ್ ಇರ್ತದೆ, ಅವರ ಪಾತ್ರನೇ ಇರ್ತದೆ, ಕೆಲವೊಂದು ಸಾರಿ ನೆಗ್ಲಿಜೆನ್ಸ್. ಈಗ ಉದಾಹರಣೆಗೆ ಯಾವುದೋ ಒಂದು ಹಳ್ಳಿಯಲ್ಲಿ ಈಗ ನಮ್ಮ ಅಕೌಂಟ್ ಅಲ್ಲಿ ನೋಡಿ, ಅವನು ಮೋಸ್ಟ್ಲಿ ಅವನಿಗೆ ಏನು ಕೆಲಸನೇ ಇಲ್ಲ, ಅವನ ಅಕೌಂಟ್ ಅಲ್ಲಿ 20 ಲಕ್ಷ 30 ಲಕ್ಷ ಟ್ರಾನ್ಸಾಕ್ಷನ್ ಆಗಿರ್ತದೆ. ಬೇಸಿಕ್ ವೆರಿಫಿಕೇಶನ್ ಬ್ಯಾಂಕಿಂಗ್ ಸೆಕ್ಟರ್ ಲಿಂದ ಮಾಡುವ ಸಂದರ್ಭದಲ್ಲಿ ಇದನ್ನು ಅವಾಯ್ಡ್ ಮಾಡೋದಕ್ಕೆ ಅವಕಾಶ ಇರ್ತದೆ. ವಿ ನೀಡ್ ಅ ಮೋರ್ ಸ್ಟ್ರಿಂಜೆಂಟ್ ರೆಗ್ಯುಲೇಷನ್ ಫ್ರಮ್ ದ ಬ್ಯಾಂಕಿಂಗ್ ಸೆಕ್ಟರ್. ಆ ನಿಟ್ಟಿನಲ್ಲಿ ಐಟಿ ಅವರಿಗೆ ಒಂದು ಬ್ಯಾಂಕ್ ಏನು ಮೀಟಿಂಗ್ ಏನಾರ ಕಂಡಕ್ಟ್ ಮಾಡಿ ಅವ್ರಿಗೆ ಒಂದು ತಿಳುವಳಿಕೆ ಹೇಳ್ತಾರೆ. ಯಾಕಂತಂದ್ರೆ ಬಹಳ ಜನರಿಗೆ ಮೋಸ ಆಗ್ತಾರೆ. ಬಡವರಂತೂ ರೋಸ್ ಹೋಗಿಸಿದಾರೆ. ಅಲ್ಲೇ ಕರೆಕ್ಟ್ ಆಗ್ತದೆ, ನಿಮ್ಗೂ ಕೆಲಸ ಕಡಿಮೆ ಆಗತ್ತಲ್ಲ. ಇಲ್ಲ, ಪ್ರಿವೆನ್ಷನ್ ಮಾಡೋದಕ್ಕೆ ಸೆಂಟ್ರಲೈಸ್ಡ್ ಮಾಡಬೇಕು. ಆಲ್ ದ ಆರ್ಗನೈಸೇಷನ್ಸ್ ಆರ್ ರೆಗ್ಯುಲೇಟೆಡ್ ಬೈ ಇದರ್ RBI ಆರ್ SEBI ಇಲ್ಲ IRDA ಕಡೆಯಿಂದ ಬರ್ತದೆ. ಡಿಫ್ರೆಂಟ್ ರೆಗ್ಯುಲೇಟರಿ ಅಥಾರಿಟೀಸ್. ಬ್ಯಾಂಕಿಂಗ್ ಸೆಕ್ಟರ್ ಮೋಸ್ಟ್ ಆಫ್ ದ ಟೈಮ್ RBI ಮಾಡ್ತಾರೆ. ಈಗ ನಾವು ಅವ್ರಿಗೆ ಸಜೆಷನ್ ಕೊಡಕ್ಕೆ ಬರಲ್ಲ. ಇಟ್ ಹ್ಯಾಸ್ ಟು ಬಿ ರಿಟರ್ನ್ ಸಜೆಷನ್ಸ್, ಇಟ್ ಹ್ಯಾಸ್ ಟು ಬಿ ಕಂಪ್ಲೈಡ್. ರೆಡ್ ಫ್ಲಾಗ್ ಮಾಡಬಾರ್ದು. ಈಗ ಒಬ್ಬನಕ್ಕೆ ಇನ್ಕಮ್ ಟ್ಯಾಕ್ಸೇ ಕಟ್ಟಲ್ಲ, ಅವನು ಬ್ಯಾಂಕ್ ಅಕೌಂಟ್ ಅಲ್ಲಿ 30 ಲಕ್ಷ ಟ್ರಾನ್ಸಾಕ್ಷನ್ ಆಗುತ್ತಂದ್ರೆ ಸಸ್ಪಿಸಿಯಸ್ ಟ್ರಾನ್ಸಾಕ್ಷನ್. ಅವನನ್ನು ಕರೆದು ನಿಮಗೆ ಹೆಂಗೆ ಟ್ರಾನ್ಸಾಕ್ಷನ್ ಆಗ್ತಾ ಇದೆ, ಇಷ್ಟು ಹಣ ಎಲ್ಲಿಂದ ಬರ್ತಾ ಇದೆ ಅಂದ್ರೆ ಒಂದು ಮೈನರ್ ವೆರಿಫಿಕೇಶನ್ ಮಾಡಬಾರ್ದು. ಇಲ್ಲಾಂದ್ರೆ ಲೆಟ್ ಹಿಮ್ ಕಮ್ ಅಂಡ್ ರಿಜಿಸ್ಟರ್. ನಾನು ಕಿರಾಣಿ ಅಂಗಡಿ ಮಾಡ್ತಾ ಇದ್ದೀನಿ, ಇಲ್ಲ ಪೆಟ್ರೋಲ್ ಬಂಕ್ ಮಾಡ್ತಾ ಇದ್ದೀನಿ, ಸೊ ಅದಕ್ಕಾಗಿ ಇಷ್ಟು ಟ್ರಾನ್ಸಾಕ್ಷನ್ ಆಗುತ್ತದೆ. ಲೆಟ್ ಹಿಮ್ ಗಿವನ್ ರೈಟಿಂಗ್ ಒನ್ಸ್. ಅದಾದ್ಮೇಲೆ ಯು ಅಲೋ ಎವ್ರಿಥಿಂಗ್. ಸೊ ಏನೂ ಇಲ್ಲದೆ ಇರೋನು ಒಬ್ಬನ ಅಕೌಂಟ್ ಅಲ್ಲಿ 15 ಲಕ್ಷನೋ 20 ಲಕ್ಷನೋ ಟ್ರಾನ್ಸಾಕ್ಷನ್ ಆಗಿರೋದು, ಇದನ್ನು ಎಸ್ಕಲೇಟ್ ಮಾಡಬೇಕಾಗಿರೋದು ಬ್ಯಾಂಕಿಂಗ್ ಸೆಕ್ಟರ್. ಅಂಡ್ ದೇ ಹ್ಯಾವ್ ಟು ಬಿ ರೆಗ್ಯುಲೇಟೆಡ್. ಇನ್ನೊಂದು ಸ್ವಲ್ಪ ಸ್ಟ್ರಿಂಜೆಂಟ್ ನಾರ್ಮ್ಸ್ ನಮಗೆ ಬೇಕಾಗುತ್ತದೆ. ಸೈಬರ್ ಕ್ರೈಮ್ ಕೇಸ್ ಹಾಕ್ಲಾಗ್ತದೆ, ಕರ್ಕೊಂಡು ಹೋಗ್ತಾರೆ. ಕೆಲವೊಂದು FIR ಆಗ್ತದೆ, ಕೆಲವೊಂದು FIR ಯಾವ ಪ್ರಕರಣದಲ್ಲೂ ಡಿಸ್ಟ್ರಿಕ್ಟ್ ಆಗಲಿ ಸಿಟಿ ಆಗಲಿ ಎಲ್ಲಿ ಕೂಡ ಆರೋಪಿ ಹಿಡಿದು ಉದಾಹರಣೆ ಏನು. ಈ ಹಿಂದೆ ಖಾನಾಪುರದಲ್ಲಿ ಒಬ್ಬ ವೃದ್ಧ ದಂಪತಿಗಳು ಸುಸೈಡ್ ಮಾಡ್ತಾರೆ. ಇದೇ ರೀತಿ ಸಿಟಿಯಲ್ಲಿ ಕೂಡ ಒಂದಾಯ್ತು. ಆ ಆರೋಪಿಗಳು ಪತ್ತೆನೇ ಇಲ್ಲ. ಮಾಹಿತಿ ಸಿಗುತ್ತೆ, ಮುಂದೆ ಟ್ರೇಸ್ ಆಗುತ್ತೆ ಅಂತ ಯಾವುದೇ ಸೈಬರ್ ಫ್ರಾಡ್ ಪ್ರಕರಣ ಆರೋಪಿ ಅರೆಸ್ಟ್ ಆಗೋದಿಲ್ಲ. ಇವತ್ತು ವೆಸ್ಟ್ ಬೆಂಗಾಲ್ ನಿಂದ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದೀನಿ. ಇಲ್ಲ, ಸೊ ಯಾವ ಕೇಸಲ್ಲಿ ಆಗೋದಿಲ್ಲ. ಇಲ್ಲ, ಸಿ ಇಟ್ ಇಸ್ ಅ ವೆರಿ ಬಿಗ್ ಚಾಲೆಂಜ್. ಉದಾಹರಣೆಗೆ 1 ಲಕ್ಷ ಕಳ್ಕೊಂಡಿರ್ತಾರೆ. ಎಸ್, ಇಟ್ಸ್ ಅ ವೆರಿ ಬಿಗ್ ಮನಿ. ಅವನು ರಾಜಸ್ಥಾನ್ ಅಲ್ಲಿಯೋ ಇಲ್ಲ ಗುಜರಾತ್ ಅಲ್ಲಿ ಇರ್ತಾನೆ. ಒಂದು ಅಕ್ಯೂಸರ್ ಉತ್ತರ ಪ್ರದೇಶದಲ್ಲಿ ಇದ್ದಾನೆ, ಒಬ್ಬನ ಗುಜರಾತ್ ಅಲ್ಲಿ ಇದ್ದಾನೆ, ಇನ್ನೊಬ್ಬನ ರಾಜಸ್ಥಾನ್ ಅಲ್ಲಿ ಇದ್ದಾನೆ. ಐ ಹ್ಯಾವ್ ಸೀನ್ ಪರ್ಸನ್. ಈ 1 ಲಕ್ಷವನ್ನು ನಾವು ರಿಕವರಿ ಮಾಡೋದಕ್ಕೂ ಇಲ್ಲ ಅಕ್ಯೂಸರ್ ಅನ್ನು ಅರೆಸ್ಟ್ ಮಾಡೋದಕ್ಕೂ ಮಿನಿಮಮ್ 4 ರಿಂದ 5 ಲಕ್ಷ ಪೊಲೀಸ್ ಇಲಾಖೆಯಿಂದ ಖರ್ಚು ಮಾಡಬೇಕು. ಒಂದು ಕೇಸ್ ಅನ್ನು ಫಾಲೋ ಮಾಡೋದಕ್ಕೆ ಮಿನಿಮಮ್ 10 ಜನ ಬೇಕು. 10 ಜನ 1 ತಿಂಗಳು ಕೆಲಸ ಮಾಡಬೇಕು. ಸಿ ದಿಸ್ ಇಸ್ ಅವರ್ ಸ್ಟ್ರೆಂತ್. ಇಲ್ಲ, ಬೇರೆ ಬೇರೆ ಕೇಸಸ್ ಇದೆ, ಜಾಸ್ತಿ ಕೇಸಸ್ ಇರ್ತದೆ. ಮ್ಯಾನ್ ಪವರ್ ಚಾಲೆಂಜ್ ಇರ್ತದೆ, ರಿಸೋರ್ಸ್ ಚಾಲೆಂಜ್ ಇರ್ತದೆ. ಇಲ್ಲಿಂದ ನಾವು ಮಧ್ಯಪ್ರದೇಶಕ್ಕೆ ಹೋಗಿ ಇಲ್ಲ ಬಿಹಾರ್ಗೆ ಹೋಗಿ ಅಕ್ಯೂಸ್ ಅನ್ನು ಅರೆಸ್ಟ್ ಮಾಡಬೇಕಾದ್ರೆ ಸರ್ಕಾರ ಪ್ರಸ್ತಾವನೆ ಕೊಟ್ಟು ಸರ್ಕಾರ ಮಾಡುತ್ತೆ. ಯಾವುದೇ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಿಂದ ಈಗ ಸರ್ಕಾರ ಪ್ರಸ್ತಾವನೆ 2001 ಸೈಬರ್ ಕ್ರೈಮ್ ಇತ್ತು. ಈಗ ರಾಜ್ಯಾದ್ಯಂತ 50ರಿಂದ ಜಾಸ್ತಿ ಸೈಬರ್ ಕ್ರೈಮ್ ಪೊಲೀಸ್ ಇದ್ದಾರೆ. ಸೊ ನಿಮ್ಮ ರಿಕ್ವೈರ್ಮೆಂಟ್ ಯಾವ ಡಿಸ್ಟ್ರಿಕ್ಟ್ ಇಂದ ಹೋದ್ರೆ ಗೊತ್ತಾಗುತ್ತೆ. ಬೆಂಗಳೂರಿನಂತ ಹೈ ಸೈಬರ್ ಕ್ರೈಮ್ ಆಗ್ತಿರೋದು ಜೋರಾಗಿದೆ. ಸೊ ಈಗ ಸೈಬರ್ ಕ್ರೈಮ್ ಬಗ್ಗೆ ಎಸ್ ನೀವು ಹೇಳೋ ಸಜೆಷನ್ ಸರಿ ಇದೆ. ಬಟ್ ನಾವು ಪೊಲೀಸ್ ಕೆಲಸ ಇಲ್ಲಿ ಮಾಡೋದು ಮೋಸ್ಟ್ ಆಫ್ ದ ಟೈಮ್ ಪೋಸ್ಟ್ ಮಾರ್ಟಮ್ ವರ್ಕ್ ಮಾಡ್ತಾ ಇದ್ವಿ. ಅಫೆನ್ಸ್ ಅನ್ನು ಪ್ರಿವೆಂಟ್ ಮಾಡಬೇಕು. ಅಫೆನ್ಸ್ ಅನ್ನು ಪ್ರಿವೆಂಟ್ ಮಾಡೋದು ನಾವು ಮಾತ್ರ ಮಾಡೋದಲ್ಲ, ನಾವು ಪೋಸ್ಟ್ ಮಾರ್ಟಮ್ ಮಾಡಿ ಹೆಂಗೆ ಆಗಿದೆ ಅಂದ್ರೆ ವಾಪಸ್ ಬ್ಯಾಕ್ ಎಂಡ್ ಅಲ್ಲಿ ಟ್ರ್ಯಾಕ್ ಮಾಡ್ಕೊಂಡು ಹೋಗ್ತೀವಿ. ಸೈಬರ್ ಕ್ರೈಮ್ ಅಲ್ಲಿ ನಮಗೆ ಮಾಡಬೇಕಾಗಿರೋದು ಒಬ್ಬನಕ್ಕೆ ಸಿಮ್ ಎಲ್ಲಿ ಸಿಗ್ತಾ ಇದೆ, ಒಬ್ಬನಕ್ಕೆ ಒಂದು ಸೈಬರ್ ಅಕ್ಯೂಸ್ಡ್ಗೆ ಹಂಡ್ರೆಡ್ಸ್ ಆಫ್ ಸಿಮ್ಸ್ ಸಿಗ್ತದೆ. ನಾವು ಅದು ಫಸ್ಟ್ ಕಂಟ್ರೋಲ್ ಮಾಡಬೇಕು. 2, ಯಾವುದೋ ಅಮಾಯಕನ ಅಕೌಂಟ್ ಏನು ಕೆಲಸ ಅಲ್ಲದೆ ಇರುವ ಅಕೌಂಟ್ ಅಲ್ಲಿ ಕ್ರೋರ್ಸ್ ಆಫ್ ರುಪೀಸ್ ಟ್ರಾನ್ಸಾಕ್ಷನ್ ಆಗ್ತಾ ಇದೆ, ಅದನ್ನು ನಾವು ಕಂಟ್ರೋಲ್ ಮಾಡ್ತಾ ಇಲ್ಲ. ಯಾರು ಬೇಕಾದ್ರೆ ಎಲ್ಲಿಯೋ ಕುತ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡೋದಕ್ಕೆ ಅವಕಾಶ ಇದೆ.
ಅಕೌಂಟಬಿಲಿಟಿ ಕಮ್ಮಿ ಆಗ್ತಾ ಇದೆ, ಅಕೌಂಟ್ ಅನ್ನು ಮಾರಾಟ ಮಾಡ್ತಾ ಇದ್ದಾರೆ. ಇದನ್ನು ಸ್ಟ್ರಿಂಜೆಂಟ್ ಮೆಸರ್ಸ್ ನಾವು ತಗೊಳ್ಬೇಕು. ಇದು ಮಾಡುವಾಗ ಅಫೆನ್ಸ್ ಮಾಡುವವർക്ക് ಕಷ್ಟ ಆಗ್ತದೆ. ಈಗ ಯಾವುದೋ ಒಂದು ಫ್ರಾಡ್ಸ್ಟರ್ ನಾವು ಮಾಡುವಾಗ, ನಿಮಗೆ ಇರಲಿ ನನಗೆ ಇರಲಿ, ಕಾಲ್ ಮಾಡುವಾಗ ಆ ಅಕೌಂಟ್ ಒಂದು ವೇಳೆ ಅಫೆನ್ಸ್, ಸೈಬರ್ ಅಫೆನ್ಸ್ ಮಾಡ್ತಾರೆ ಅಂದ್ರೆ ನಾವು ಹೇಳೋ ಸಂದರ್ಭದಲ್ಲಿ ಕೂಡ ಇದು ತಡೆಗಟ್ಟುವುದಕ್ಕೂ ತುಂಬಾ ಕಷ್ಟ ಆಗ್ತಾ ಇದೆ ಇತ್ತೀಚೆಗೂ ಕೂಡ. ಸೊ ನಾವು ಪ್ರಿವೆನ್ಷನ್ ಪಾರ್ಟಿಗೆ ನಾವು ಇನ್ನೂ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡಬೇಕು. ಆಬ್ವಿಯಸ್ಲಿ ಎಸ್, ವಿ ಹ್ಯಾವ್ ಟು ವರ್ಕ್, ಬಟ್ ನಾವು ಮಾಡ್ತಾ ಇರೋದು ಪೋಸ್ಟ್ ಮಾರ್ಟಮ್ ವರ್ಕ್ ಅಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ನಾವು ಮಾಡಬೇಕಾಗಿರೋದು ಪ್ರಿವೆನ್ಷನ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು. ಎಲ್ಲ ಬ್ಯಾಂಕ್ ಅಲ್ಲಿ ಇದೆ, ಆಲ್ ಬ್ಯಾಂಕ್ಸ್. ನೆಕ್ಸ್ಟ್ ಕೇಸ್ ಸರ್, ಈಗ ಸೈಬರ್ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾರೆ. ಇದು ಇಲ್ಲಂತೂ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಪೊಲೀಸ್ ಸ್ಟೇಷನ್ ಇದೆ ಸಪರೇಟ್ ಆಗಿ. ಇದು ಸಬ್ ಡಿವಿಷನ್ ಅಲ್ಲಿ ಉಳಿದ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವ ರೀತಿ ಸ್ಟಾಫ್ ಇರುತ್ತೆ, ಯಾವ ರೀತಿ ಅವ್ರು ದೂರುಗಳನ್ನ ತಗೋತಾರೆ, ಎಲ್ಲ ಇನ್ವೆಸ್ಟಿಗೇಷನ್ ಅಲ್ಲೇ ಆಗ್ತಾವ ಅಥವಾ ಇಲ್ಲ? ಸರ್, ಈಗ ಒಂದು ಸೈಬರ್ ಕೇಸಸ್ ಹೆಚ್ಚಾಗ್ತಾ ಇದೆ ಅಂದ್ರೆ ಈಗ ಕಮ್ಮಿ ಆಗ್ತಾ ಇದೆ. ಗವರ್ಮೆಂಟ್ ಬಹಳಷ್ಟು ಎಫರ್ಟ್ ಮಾಡಿದ್ದಾರೆ. ಒಂದು, ಈಗ ಸ್ಪ್ಯಾಮ್ ಕಾಲ್ಸ್ ಬರೋದು ಕಮ್ಮಿ ಆಗಿದೆ, ರೆಗ್ಯುಲೇಟ್ ಮಾಡಿದ್ದಾರೆ. ಈಗ ಸಿಮ್ ಸಿಗೋದು ಕಷ್ಟ ಆಗ್ತಾ ಇದೆ. ಮೂರನೇದು, ಯಾವುದೇ ವಾಟ್ಸ್ಆಪ್ ಇಂತಹ ಅಕೌಂಟ್ ಇಟ್ಕೊಳ್ಬೇಕಾದ್ರೆ ಅವರ ಸಿಮ್ ಅನ್ನೇ ಅವ್ರು ಇಟ್ಕೊಳ್ಬೇಕು. ಸಿಮ್ ಇಲ್ಲದೆ ಅಕೌಂಟ್ ಮಾತ್ರ ಇಟ್ಕೊಳ್ಬಾರ್ದು ಅಂದ್ರೆ ಆದೇಶ ಒಂದು ಐ ಥಿಂಕ್ ಇಟ್ ಇಸ್ ಕಮ್ಮಿಂಗ್, ಅದರ್ವೈಸ್ ಇಟ್ ಬಂದಿರಬೇಕು ಆಲ್ರೆಡಿ. ಈಗ ನಮಗೆ ಅಫೆನ್ಸ್ ಆಗ್ತಾ ಇರೋದು ಯಾವುದೋ ಒಂದು ಸಿಮ್ ಅನ್ನ ಇಟ್ಕೊಂಡು ಅವನು ಆ ಸಿಮ್ ಅನ್ನ ಯೂಸ್ ಮಾಡಲ್ಲ, IP ಅಡ್ರೆಸ್ ಯೂಸ್ ಮಾಡಿಕೊಂಡು ಜಸ್ಟ್ ವಾಟ್ಸ್ಆಪ್ ಮಾತ್ರ ಇನ್ನು ಯೂಸ್ ಮಾಡ್ತಾ ಇದ್ದಾನೆ. ಇನ್ನೊಬ್ಬನ ಕೈಯಲ್ಲಿ ಸಿಮ್ ಕಾರ್ಡ್ ಇರ್ತದೆ. ಸಿಮ್ ಕಾರ್ಡ್ ಎಲ್ಲಿಯೋ ಯಾರೋ ಊರಲ್ಲಿ ಒಂದು ರೈತರ ಕಡೆ ಇರ್ತದೆ. ವಾಟ್ಸ್ಆಪ್ ಯೂಸ್ ಮಾಡೋನು ಫಾರಿನ್ ಅಲ್ಲಿ ಇರ್ತಾನೆ. ಸೊ ಎರಡಕ್ಕೂ ಲಿಂಕ್ ಎಲ್ಲ, ಇದನ್ನು ಕೂಡ ಗವರ್ಮೆಂಟ್ ಕಂಟ್ರೋಲ್ ಮಾಡ್ತಾ ಇದೆ. ಇತ್ತೀಚೆಗೆ ಸೈಬರ್ ಅಫೆನ್ಸಸ್ ಕಮ್ಮಿ ಆಗಿದೆ, ಆಕ್ಚುಲಿ ಕಮ್ಮಿ ಆಗಿದೆ. ಈಗ ಲಾಸ್ಟ್ 1.5 years ಅಲ್ಲಿ ಟ್ರೆಂಡ್ ನಾವು ನೋಡ್ತಾ ಇದೀವಿ. ರಿಪೋರ್ಟಿಂಗ್ ಜಾಸ್ತಿ ಆಗ್ತಾ ಇದೆ, ಬಟ್ ಅಫೆನ್ಸಸ್, ನಂಬರ್ ಆಫ್ ಅಫೆನ್ಸಸ್ ಕಮ್ಮಿ ಆಗ್ತಾ ಇದೆ. ಈಗ ಇತ್ತೀಚೆಗೆ ಲಾಸ್ಟ್ 3 months ಅಲ್ಲಿ ಕೂಡ ನಾನು ಪರ್ಸನಲಿ ನೋಡ್ತಾ ಇದ್ದೀನಿ, ಅಫೆನ್ಸಸ್ ಕಮ್ಮಿ ಆಗ್ತಾ ಇದೆ, ಬಟ್ ವ್ಯಾಲ್ಯೂ ಆಫ್ ಟ್ರಾನ್ಸಾಕ್ಷನ್ ಜಾಸ್ತಿ ಆಗಿದೆ. ಒಂದೇ ಅಫೆನ್ಸ್ ಅಲ್ಲಿ 50 ಲಕ್ಷ ಆಗೋದು, ಒಂದೇ ಅಫೆನ್ಸ್ ಅಲ್ಲಿ 1 ಕೋಟಿ 2 ಕೋಟಿ ಆಗೋದು, ಅದು ಜಾಸ್ತಿ ಆಗ್ತಾ ಇದೆ. ಸೊ ವಿ ಆಲ್ಸೋ ಹ್ಯಾವ್ ಟು ಬಿ ಲಿಟಲ್ ಅವರ್. ಚಾಲೆಂಜಸ್ ಇದೆ ಎಸ್ಟಾಬ್ಲಿಷ್ ಮಾಡೋದಲ್ಲಿ. See, we are focusing on that. Investigation ಅಲ್ಲಿ ಫೋಕಸ್ ಮಾಡ್ತಾ ಇದೀವಿ. We are training them. So, ಇನ್ನು ಅಮೌಂಟ್ ಮುಗಿಸ್ಬಿಡಲ್ಲ. ಅದು ನೆಕ್ಸ್ಟ್ ಕೇಸ್ ಸರ್. ಸೊ ಇದರಲ್ಲಿ ಅಕೌಂಟ್ ಓಪನ್ ಮಾಡಿರೋದಕ್ಕೆ ಅಫೆನ್ಸ್. ನೆಕ್ಸ್ಟ್ ಕೇಸ್ ಓಪನ್ ಇದಲ್ವಾ? ಸೊ ಇದು ಸಂತೋಷ. ಓಕೆ, ಇದು 2 ಅಫೆನ್ಸ್ ಆಗುತ್ತೆ. ಇದು ಯಾವುದು? ಇವನ ಹೆಸರು ಏನು? ಇನ್ನೊಂದು ಸೊ ಕೇಸ್ ರೇಟ್ ನೋಡ ಕಂಪ್ಲೇಂಟ್. ಸೊ ಎಲ್ಲಿಂದ ಕೆಲಸ ಮಾಡಿರಲ್ಲ ಸರ್, ಇವರು ದರ್ಶನದಲ್ಲೇ ಕೂತ್ಕೊಂಡು ಕಾಲ್ ಮಾಡಿ ದರ್ಶನ್ ಅಲ್ವಾ? ಶುರು ಮಾಡ್ಲಾ? ಹಾಲಪ್ಪ ಅಲ್ವಾ?
ಶುರು ಮಾಡಲ. ಬೆಳಗಾವಿ ಗೋಕಾಕ್ ತಾಲೂಕ್ ಅಂತರಗಟ್ಟಿ ಏರಿಯಾನಲ್ಲಿಂದು ಹಾಲಪ್ಪ ದುರಂದಪ್ಪ ಎಂಬವರು ಒಂದು ನಮಗೆ ಮೋಸ ಆಗಿದೆ. ಸುಮಾರು 7,44,940 ಆಲ್ಮೋಸ್ಟ್ ಒಂದು 7.25 ಲಕ್ಷ ನಮಗೆ ಫೈನಾನ್ಸ್ ತಗೊಂಡು ಕೊಡ್ತೀವಿ ಅಂದ್ರೆ ಹೇಳಿಬಿಟ್ಟು ಮೋಸ ಮಾಡಿದಾರೆ ಅಂದ್ರೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಅನ್ನು ದಾಖಲು ಮಾಡಿದ್ದಾರೆ. ಅದರಲ್ಲಿ 82/2025 ಅಲ್ಲಿ ಇಲ್ಲಿ ಸೈಬರ್ ಕ್ರೈಮ್ ಸ್ಟೇಷನ್ ಅಲ್ಲಿ ನಾವು ಒಂದು ಕೇಸನ್ನು ದಾಖಲು ಮಾಡಿದೀವಿ. ಇವರಿಗೆ ಕನ್ನಡದಲ್ಲಿ ಮಾತಾಡಿಬಿಟ್ಟು ನಾವು LNT ಫೈನಾನ್ಸ್ ನಾನು ನಿಮಗೆ ಲೋನ್ ಅನ್ನು ತಗೊಂಡು ಕೊಡ್ತೀನಿ, ಡಾಕ್ಯುಮೆಂಟ್ ವೆರಿಫಿಕೇಶನ್, ಕಮಿಷನ್, ಗವರ್ಮೆಂಟ್ ಟ್ಯಾಕ್ಸಸ್ ಎಲ್ಲ ಇದೆ, ಇದಕ್ಕೆ ನೀವು ಸ್ವಲ್ಪ ಹಣ ಕೊಡಬೇಕಂದ್ರೆ ಕನ್ನಡದಲ್ಲಿಯೇ ಮಾತಾಡಿ ಇವರನ್ನು ಕನ್ವಿನ್ಸ್ ಮಾಡಿ ಲೋನ್ ಕೊಡ್ತೀನಿ ಅಂದ್ರೆ ಹೇಳಿಬಿಟ್ಟು ಮೋಸ ಮಾಡಿರೋದು ಕಂಡು ಬಂದಿರ್ತದೆ. ಈ ಕೇಸಲ್ಲಿ ನಾವು ಚೆಕ್ ಮಾಡುವ ಸಂದರ್ಭದಲ್ಲಿ ಈ ಫೋನ್ ನಂಬರ್ ಇದೆಲ್ಲ ಕಾಂಟ್ಯಾಕ್ಟ್ ಮಾಡಿ ಹೋಗುವ ಸಂದರ್ಭದಲ್ಲಿ ದರ್ಶನ್ ಎಂಬ ವ್ಯಕ್ತಿ ನೆಲಮಂಗಲದವನು, ಬ್ಯಾಂಗ್ಳೂರು ನೆಲಮಂಗಲದಲ್ಲಿ ವಾಸ ಮಾಡ್ತಾ ಇರುವ ಇವನು ದರ್ಶನ್ ಇಲ್ಲಿಂದ ವೆಸ್ಟ್ ಬೆಂಗಾಲ್ಗೆ ಹೋಗ್ತಾನೆ. ವೆಸ್ಟ್ ಬೆಂಗಾಲ್ನಿಂದ ಕರ್ನಾಟಕ ನಂಬರ್ಸ್ ಯಾವ್ದೆಲ್ಲ ಇರ್ತದೋ ಅವ್ರಿಗೆಲ್ಲ ಅಪ್ರೋಚ್ ಮಾಡ್ತಾನೆ. ಲೋನ್ ಕೊಡ್ತೀವಿ, LNT ಫೈನಾನ್ಸ್ ನಿಂದ ಲೋನ್ ಕೊಡ್ತೀವಿ ಅಂದ್ರೆ ಎಲ್ಲಿ ಕಾಲ್ ಮಾಡೋದು, ಯಾರು ಇಂಟ್ರೆಸ್ಟ್ ತೋರಿಸಾರೋ ಅವರನ್ನು ಮೋಸ ಮಾಡೋದು. ಹೆಂಗೆ ಅಂದ್ರೆ ಲೋನ್ ಕೊಡಬೇಕಾದ್ರೆ ಬೇಸಿಕ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ವಲ್ಪ ದುಡ್ಡು ಕೊಡೋ ಅಂದ್ರೆ ಹೇಳೋದು. ಡಾಕ್ಯುಮೆಂಟ್ ವೆರಿಫಿಕೇಶನ್ ಮುಗಿದಾದ್ಮೇಲೆ ಪ್ರಾಸೆಸಿಂಗ್ ಫೀ ಅಂದ್ರೆ ಹೇಳೋದು, ಮತ್ತು ಗವರ್ಮೆಂಟ್ ಟ್ಯಾಕ್ಸ್ ಸ್ವಲ್ಪ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಬೇಕಂದ್ರೆ ಹೇಳೋದು. ಇಂತಾಗ ಹೇಳಿ ಪ್ರತಿಯೊಬ್ಬರ ಕಡೆ ಮೋಸ ಮಾಡೋದು ಕಂಡು ಬಂದಿತ್ತು. ಸೊ ಇವನ ಹಿನ್ನೆಲೆಯನ್ನು ನಾವು ಚೆಕ್ ಮಾಡಿಕೊಂಡು ಇವನು ಹೆಂಗೆ ಹೋಗಿದಾನಂದ್ರೆ ಹೋಗುವ ಸಂದರ್ಭದಲ್ಲಿ ರಾಹುಲ್ ಕುಮಾರ್ ಅಂದ್ರ ವೆಸ್ಟ್ ಬೆಂಗಾಲ್ ಅವನು ಇವನನ್ನು ಹೈರ್ ಮಾಡಿ ಅಲ್ಲಿ ಒಂದು ಆರ್ಗನೈಸ್ಡ್ ಆಗಿ ಇವನು ಮಾಡಿರೋದು ಕಂಡು ಬಂದಿದೆ. ಈ ರಾಹುಲ್ ಕುಮಾರ್ ವೆಸ್ಟ್ ಬೆಂಗಾಲ್ ಅವನನ್ನು ಕೂಡ ನಾವು ಅರೆಸ್ಟ್ ಮಾಡಿದೀವಿ. ಇವರ ಕಡೆಯಿಂದ 5 ಲಕ್ಷ ರೂಪಾಯಿ ಹಣವನ್ನು ಕೂಡ ಈ ಕೇಸಲ್ಲಿ ಪತ್ತೆ ಮಾಡಲಾಗಿದೆ. ಮತ್ತೆ ಇವರು ಬೇರೆ ಬೇರೆ ಅಕೌಂಟ್ ಓಪನ್ ಮಾಡಿ ಯಾರ್ಯಾರಿಗೆ ಕಳಿಸಿದ್ರೆ ಅದನ್ನು ಕೂಡ ತನಿಖೆ ಮುಂದುವರಿತಾ ಇದೆ. ಈ ಕೇಸಲ್ಲಿ 7.25 ಲಕ್ಷ ಕಳವು ಆಗಿದೆ ಮತ್ತು ಮೋಸ ಆಗಿದೆ. ಅದರಲ್ಲಿ 5 ಲಕ್ಷ ರಿಕವರಿ ಆಯಿತು. ಇದಕ್ಕೆ ಯೂಸ್ ಮಾಡಿದ ಕೆಲವೊಂದು ಮೊಬೈಲ್ ಫೋನ್ಸ್ ಅನ್ನು ಕೂಡ ನಾವು ಸೀಸ್ ಮಾಡಿದ್ವಿ. ಶುರು ಮಾಡಲ. ಓಕೆ ಸರ್. ಏನ್ ರಾಯಬಾಗ್ ತಾಲೂಕ ಯಡ್ರಾ ವಿಲೇಜ್ ಇಂದ ಒಂದು ವಿಚಿತ್ರ ಒಂದು ಸೈಬರ್ ಕ್ರೈಮ್. ಇವನಿಗೆ ಗೇಮಿಂಗ್ ಆಡೋದಲ್ಲಿ ಇಂಟ್ರೆಸ್ಟ್ ಬಹಳಷ್ಟು. ಈ ವ್ಯಕ್ತಿ ಸಂತೋಷ್ ಅಂದ್ರೆ ವ್ಯಕ್ತಿ ಯಡ್ರಾ ಹಳ್ಳಿಯವನ. ಇವನಿಗೆ ಗೇಮಿಂಗ್ ಆಡಿ ಹಣಕಾಸು ಕಳ್ಕೊಂಡಿರ್ತಾನೆ. ಸೊ ಈಗ ಹಣಕಾಸು ಕಳ್ಕೊಂಡಾದ್ಮೇಲೆ ಗೇಮಿಂಗ್ ಆಡಬೇಕಂದ್ರೆ ಹುಚ್ಚು ಕಡಿಮೆ ಆಗಿಲ್ಲ. ಸೊ ಅದರಿಂದ ಉಳಿದವ್ರಿಗೆ ಮೋಸ ಮಾಡಿ ಹಣವನ್ನು ಗೇಮ್ಗೆ ಹಾಕಿಬಿಟ್ಟು ಉಳಿದವ್ರಿಗೆ ಮೋಸ ಮಾಡಿರೋದು ಕಂಡು ಬಂದಿದೆ. ಸೊ ಇವನ್ ಮೋಡಸ್ ಹೆಂಗೆ ಅಂದ್ರೆ ನಾನ್ ನಿಮಗ ಒಂದು QR ಕೋಡ್ ಕಳಿಸ್ತೀನಿ ಅಂದ್ರೆ ಹೇಳಿಬಿಟ್ಟು ಲೋನ್ ಸಿಗ್ತದೆ. ಈ QR ಕೋಡ್ ಅನ್ನ ನೀವು ಕ್ಲಿಕ್ ಮಾಡ್ತೀರಂದ್ರೆ ಲೋನ್ ಸಿಗುತ್ತೆ ಅಂದ್ರೆ ಜನರಿಗೆ ಅಪ್ರೋಚ್ ಮಾಡೋದು. ಯಾರು ಕ್ಲಿಕ್ ಮಾಡೋ ಸಂದರ್ಭದಲ್ಲಿಂದ ಆ QR ಕೋಡ್ ನಿಂದ ಅವನು ಆಟ ಆಡ್ತಾ ಇರುವ ಗೇಮ್ ಯಾವ ಗೇಮ್ ಅದಕ್ಕೆ ಹಣ ಸೀದಾ ಹೋಗ್ತಾ ಇತ್ತು. ಸೊ ಅಂತಾಗ ಒಂದು ಕೇಸಲ್ಲಿ ಈ ಸಂತೋಷ್ ಎಂಬವನ ಅವನನ್ನು ಕೂಡ ನಾವು ಅರೆಸ್ಟ್ ಮಾಡಿದೀವಿ. ಅವನ ಕಡೆಯಿಂದ 1 ಲಕ್ಷ ರೂಪಾಯಿ ಹಣವನ್ನು ರಿಕವರಿ ಮಾಡಿದೀವಿ ಮತ್ತು 1 ಲ್ಯಾಪ್ಟಾಪ್ 2 ಮೊಬೈಲ್ ಫೋನ್ ರಿಕವರಿ ಆಯ್ತು. ಇಂತಾಗ ಸುಮಾರು ಇವನು 17 ಜನರ ಕಡೆ ಸಣ್ಣ ಪುಟ್ಟ ಅಮೌಂಟ್ ಆಗಿ ಒಂದು 10,000 20,000 ಮೋಸ ಮಾಡಿ ಒಟ್ಟು 2,17,000 ಜನರ ಕಡೆಯಿಂದ ಮೋಸ ಮಾಡಿರೋದು ಕಂಡು ಬಂದಿರ್ತದೆ. ಸೊ ಇವನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಆನ್ಲೈನ್ ಗೇಮ್ಸ್ ಬೇರೆ ಬೇರೆ ಕೆಲಸ ಮಾಡ್ತಿದ್ದೀವಿ. ಅಲ್ಲಿ ಹೊರಗೆ ಬಂದ್ಮೇಲೆ ಏನ್ ಗೇಮ್ ಏನು ಬೆಟ್ಟಿಂಗ್ ಶುರು ಮಾಡ್ಲಾ. ಸೊ ಈ ಸಂತೋಷ್ ಎಂಬ ವ್ಯಕ್ತಿಯು ಕೆಲವೊಂದು ಗೇಮ್ ಆನ್ಲೈನ್ ಇರ್ತಾರೆ. ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಏವಿಯೇಟರ್ ಎಂಬ ಗೇಮ್ ಅನ್ನು ಇವನು ಆಡುವುದರಲ್ಲಿ ಹುಚ್ಚು. ಇದಕ್ಕೆ ಹಿಂದೆ ಇವನು ಮುತ್ತೂಟ್ ಫೈನಾನ್ಸ್ ಅಲ್ಲಿ ಕೆಲಸ ಮಾಡಿರೋದು ಕೂಡ ಕಂಡು ಬಂದಿದೆ. ಅದಾದ್ಮೇಲೆ LNT ಅಲ್ಲಿ ಕೂಡ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡಿದ ನಂತರ ಸ್ವಲ್ಪ ಟೈಮ್ ಆ ಮೂಲಕನೇ ಫೈನಾನ್ಸ್ ಸಿಗ್ತದೆ ಅಂದ್ರೆ ಇಲ್ಲಿ ಜನರನ್ನ ಇವನಿಗೆ ಈ ಏರಿಯಾನಲ್ಲಿ ಪರಿಚಯ ಇರೋದ್ರಿಂದ ಲೋನ್ ಕೊಡುವುದು